ವೀಕ್ಷಕರೇ, ಇದು ಗರುಡ ಕಾಯಿ ಅಂತೇಳಿ ನೋಡ್ರಿ. ಗರುಡ ಹೇಗೆ ಇರುತ್ತದೆ ಅದೇ ರೀತಿ ಇರುತ್ತದೆ. ಇದು ಈ ಮುಳ್ಳು ಚುಚ್ಚಿಕೊಂಡ್ರೆ 10 ನಿಮಿಷ ಕೂಡ ನೋವಾಗುತ್ತದೆ. ಅಷ್ಟು ಚೂಪ ಮತ್ತು ಹರಿತವಾಗಿರ್ತಕ್ಕಂಥ ಮುಳ್ಳನ್ನು ಹೊಂದಿರುತ್ತದೆ. ಇದು ಒಣಗಿದರೆ ಈ ರೀತಿಯಾಗುತ್ತದೆ. ಇದು ಆನ್ ದಿ ವೇ ನಾವು ಟ್ರಿಪ್ಪಿನಲ್ಲಿ ಹೋಗುವ ಮುಂದೆ ಈ ಸಸಿ ಸಿಕ್ಕಿರುತ್ತದೆ. ಇದರ ಕಾಯಿ ಈ ರೀತಿ ಇರುತ್ತದೆ. ಇದರ ಮಹತ್ವ ಬಹಳ ತುಂಬ ಇರುತ್ತದೆ. ಇದನ್ನೇ ತಂದು ಮನೆಯಲ್ಲಿಟ್ಟರೆ ಮನೆ ಹೊಸಲೆಯ ಒಳಗೆ ಮೇಲುಗಡೆ ಕೆಂಪು ವಸ್ತ್ರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಇದನ್ನೇ ಮೇಲೆ ಕಟ್ಟಿದರೆ ನಮಗೆ ಆ ಮನೆಗೆ ಯಾವುದೂ ದೋಷವಾಗುವುದಿಲ್ಲ, ತೊಂದರೆಯಾಗುವುದಿಲ್ಲ ಅಂತ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಇದರ ಸ್ಪೆಷಲ್ ಏನಂದರೆ ಈ ಮುಳ್ಳು ತುಂಬ ಹರಿತವಾಗಿರ್ತದೆ. ಒಂದು ಸ್ವಲ್ಪ ಇದನ್ನು ನಟ್ಟರೆ 1 ವಾರ ಕೂಡ ನೋವು ಹಾಗೆ ಉಳುತ್ತದೆ. ನೋಡಿದರೆ ಸೇಮ್ ಗರುಡ ಮಗ ಕಾಣುತ್ತದೆ. ಇದರ ಸಸಿಯನ್ನು ತೋರಿಸುತ್ತೇನೆ. ಹಸೆಕಾಯಿ ಈ ರೀತಿ ಇರುತ್ತದೆ. ತುಂಬ ಅವಶ್ಯಕವಾಗಿರುತ್ತದೆ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ ಕೆಂಪು ವಸ್ತ್ರ ಮತ್ತು ಹಳದಿ ದಾರ, ಕೆಂಪು ದಾರ ಮಿಶ್ರಿತವಾಗಿರ್ತಕ್ಕಂಥ ದಾರವನ್ನು ತೆಗೆದುಕೊಂಡು ಹೊಸ ಬಟ್ಟೆಯಲ್ಲಿ ಬಾಗಿಲ ತೋಳ ಅಥವಾ ಹೊಸಲಿಯ ಮೇಲೆ ಡೋರ್ ಹಾಕ್ತೀವಲ್ಲ, ಮೇಲೆ ಒಳಗಡೆ ಹಾಕಬೇಕು. ಅಂದರೆ ಮಾಟ ಮಂತ್ರ ಇತ್ಯಾದಿಗಳು ಆ ಮನೆಗೆ ಏನೂ ತಾಕುವುದಿಲ್ಲ.